ನೀವು ಅನ್ಮ್ಯೂಟ್ ಮಾಡ್ಕೊಳ್ಳಿ, ವಾಯ್ಸ್ ಅಲ್ಲೇ ಮಾತಾಡಿ. ಓಕೆ, ಮಾತಾಡಿ ಮೇಡಮ್. ಹಲೋ ಹಲೋ ಸರ್. ಮಾತಾಡಿ. ಹಲೋ ಸರ್, ಗುಡ್ ಈವ್ನಿಂಗ್ ಸರ್. ಗುಡ್ ಈವ್ನಿಂಗ್ ಮೇಡಮ್. ಗಿರ್ಜಾ ಅವ್ರ ಕಡೆಯಿಂದ ತಗೊಂಡ ಈ ಬಯೋಡಾಟಾ ತಗೊಂಡ್ಮೇಲೆ ನಾನ್ ಸ್ವಲ್ಪ ಪರವಾಗಿಲ್ಲ ಸರ್, ಚೆನ್ನಾಗಿದ್ದೀನಿ, ಹೆಲ್ತ್ ಚೆನ್ನಾಗಿದೆ. ನನ್ಗೆ ತುಂಬಾ ಪ್ರಾಬ್ಲಮ್ ಇತ್ತು, PCOD ಪ್ರಾಬ್ಲಮ್ ಎಲ್ಲ ಇತ್ತು, ಥೈರಾಯ್ಡ್ ಇತ್ತು ಜಾಸ್ತಿ. ಇವಾಗ ಸ್ವಲ್ಪ ಕ್ಲಿಯರ್ ಆಗಿದೆ ಸರ್. ನನ್ಗೆ ತುಂಬಾ ರಿಸಲ್ಟ್ ಕೊಡುತ್ತೆ, 100% ಒಂದ್ ಮಿರಾಕಲ್ ಅಂತಾನೆ ಹೇಳ್ಬೋದು ಸರ್ ಇದು. ಹಲೋ, ಹೇಳಿ, ಕೇಳಿಸ್ತದೆ, ಮಾತಾಡ್ತಾ ಹೋಗಿ. ಮಾತಾಡಿ ಆಶಾ ಮೇಡಮ್. ಹಾ ಸರ್, ಅದೇ ಚೆನ್ನಾಗಿದೆ ಸರ್ ಈ ಪ್ರಾಡಕ್ಟ್. ನಾನ್ ತಗೊಂಡ್ಮೇಲೆ ಚೆನ್ನಾಗಾಗಿದೆ ನನ್ಗೂ. ನಾನು ಒಂದ್ ಸುಮಾರು ಜನ ಕೊಡ್ಸಿದೀನಿ ಸರ್, ಅವ್ರುನು ಸ್ವಲ್ಪ ರಿಸಲ್ಟ್ ಹೇಳಿದ್ದಾರೆ. ಪರವಾಗಿಲ್ಲ, ಚೆನ್ನಾಗಿದೆ ಮೇಡಮ್ ಇದು ಅಂತ ಹೇಳಿದ್ದಾರೆ. ಎಲ್ರಿಗೂ ಒಳ್ಳೇದಾಗ್ಲಿ ಅಂತ ಎಲ್ರಿಗೂ ನಾವು ಗೊತ್ತಿಲ್ದವ್ರಿಗೂ ತಿಳಿಸಿದೀವಿ, ಕೊಡ್ಸಿದೀವಿ ಸರ್. ಒಂದ್ ಮಿರಾಕಲ್ ಅಂತಾನೆ ಹೇಳ್ಬೋದು ಸರ್ ಇದು. ಚೆನ್ನಾಗಿದೆ. ಇಲ್ಲೊಬ್ರು ಸರ್ ಇದಾರೆ, ಮಾತಾಡ್ತಾರ ನೋಡಿ, ಅವ್ರು ತಗೊಂಡಿರ ನೀರಿ ಸರ್. ಮಾತಾಡಿ. ಸರ್ ನಮಸ್ತೆ. ನಮಸ್ಕಾರ ಸರ್, ನಿಮ್ಮ ಹೆಸರು? ಹಲೋ, ಮಾತಾಡಿ, ನಿಮ್ಮ ಹೆಸರು ಹೇಳಿ. ನಮ್ಮ ಹೆಸರು ಕೃಷ್ಣಪ್ಪ ಅಂದ್ಬಿಟ್ಟು. ಎಲ್ಲಿಂದ ಸರ್? ಕೃಷ್ಣಪ್ಪ ಅಂದ್ಬಿಟ್ಟು ಸರ್. ನಾ ಇಲ್ಲಿ ಪೀಣ್ಯ ಸೆಕೆಂಡ್ ಸ್ಟೇಜ್ ಅಂದ್ರಳ್ಳಿ ಮೇನ್ ರೋಡ್ ಅಲ್ಲಿ ಇರೋದು ನಾವು. ಬೆಂಗಳೂರು ಪೀಣ್ಯ, ಹೇಳಿ ಸರ್. ಪೀಣ್ಯ ಅಂದ್ರಳ್ಳಿ ಮೇನ್ ರೋಡ್ ಸರ್. ಹೇಳಿ ಸರ್. ಹಲೋ, ಕೇಳಿಸ್ತಾ ಸರ್? ಹೋಗಿ ಸರ್, ಮಾತಾಡ್ತಾ ಹೋಗಿ, ನೀವು ಮಾತಾಡ್ತಾ ಹೋಗಿ. ನಮ್ಗೆ ಮಂಡಿ ನೋವಿತ್ತು, ಮತ್ತೆ ಭುಜ ಎಲ್ಲ ನೋವಿತ್ತು, ಮತ್ತೆ ಬ್ಯಾಕ್ ಪೇನ್ ಇತ್ತು. ಇದೆಲ್ಲ ನಮ್ಗೆ ತುಂಬಾ ತೊಂದರೆ ಕೊಡ್ತಾ ಇತ್ತು. ಇದನ್ನ ಏನಪ್ಪ ಇದು ಈ ಬಯೋಟೋರಿಯಂ ಮಾಡಿದ್ಮೇಲೆ ಮ್ಯಾಗ್ನೆಟಿಕ್ ಪ್ರಾಡಕ್ಟ್. ಹೌದೌದು, ಅದು ಯೂಸ್ ಮಾಡಿದ್ಮೇಲೆ ಸ್ವಲ್ಪ ಪರವಾಗಿಲ್ಲ ಸರ್, ಪೇನ್ ಎಲ್ಲ ಕಮ್ಮಿ ಆಗಿದೆ. ಹಾಗಾಗಿ ಎಲ್ಲ ಇವಾಗ ನಮ್ಗೆ ಪ್ರತಿಯೊಂದು ಪೇನ್ ಗೀನ್ ಎಲ್ಲ ಕಮ್ಮಿ ಆಗಿದೆ. ಈಗ ಮತ್ತೆ ನಮ್ಮ ಫ್ರೆಂಡ್ ಸರ್ಕಲ್ ಗಳೆಲ್ಲ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀನಿ ನಾನು. ಇವಾಗ ಪರವಾಗಿಲ್ಲ ಸರ್ ಈಗ. ಥ್ಯಾಂಕ್ ಯು ಸರ್. ಒಂದ್ ನಿಮಿಷ ಸರ್. ಕೃಷ್ಣಪ್ಪ ಅಲ್ಲ? ಹೌದೌದು ಸರ್. ನಮಸ್ಕಾರ ಸರ್. ನಮಸ್ತೆ. ನಾನು ಸೋಮಶೇಖರ್ ಅಂತ ಸರ್. ಸರ್ ಸರ್ ನನ್ಗೆ ವೆರಿಕೋಸ್ ಆಗಿತ್ತು, ಸುಮಾರು ಒಂದು 8 ವರ್ಷ ಇತ್ತು ವೆರಿಕೋಸ್ ನನ್ಗೆ. ಈಗ ಈ ಬೈಟರ್ ಪ್ರಾಡಕ್ಟ್ ತಗೊಂಡು 3 ತಿಂಗಳಾಯ್ತು. 3 ತಿಂಗಳಿಂದ ನನ್ಗೆ ಇವಾಗ ತುಂಬಾ ಚೆನ್ನಾಗಿದ್ದೀನಿ ಸರ್. ಇವಾಗ ಯಾವ ನೋವಿಲ್ಲ, ಉರಿ ಇಲ್ಲ, ಕೆರೆತ ಇಲ್ಲ, ಏನಿಲ್ಲ ಸರ್. ತುಂಬಾ ಚೆನ್ನಾಗಿದ್ದೀನಿ ಸರ್. ನಾವೊಂದು 20-25 ಜನ ಕೊಡ್ಸಿದ್ವಿ ಸರ್, ನಮ್ಮ ಮಿಸಸ್ ಕಡೆಯಿಂದ, ಗಿರಿಜಾ ಕಡೆಯಿಂದ. ಸುಮಾರು ಎಲ್ರಿಗೂ ರಿಸಲ್ಟ್ ಚೆನ್ನಾಗಿದೆ. ಮತ್ತೆ ಮೊನ್ನೆ ಒಂದು ವಾರದಲ್ಲಿ ಸ್ಲೋ ಆಗಿರೋರಿಗೆ ಕೊಡ್ಸಿದ್ವಿ. ಅವ್ರು ಸ್ಟಿಕ್ ಇಟ್ಕೊಂಡು ತಿರುಗಾಡ್ತಿದ್ರು. ಅವ್ರು 2 ದಿನದಲ್ಲಿ ಸ್ಟಿಕ್ ಇಟ್ಕೊಂಡು ಬಿಟ್ಬಿಟ್ಟು ಇವಾಗ ಆರಾಮಾಗಿ ತಿರುಗಾಡ್ಕೊಂಡವ್ರೆ ಸರ್. ತುಂಬಾ ಖುಷಿ ಆಗತ್ತೆ ಸರ್. ನೋಡೋದಕ್ಕೆ ಮನೆಗೆ ಹೋದ್ರೆ ಅವ್ರು ನಮ್ಗೆ ಕೈ ಮುಗಿತಾರೆ ಸರ್. ನಮಗ್ ಮುಗಿಬೇಡ್ರಿ ಸರ್, ಡಾಕ್ಟರ್ ಸಾಗರ್ ಜೋಶಿ ಅವ್ರಿಗೆ ಮುಗಿಬೇಕು ಸರ್ ಅಂತೆಲ್ಲ ಹೇಳ್ತೀನಿ ಸರ್ ಅವ್ರಿಗೆ ನಾನು ಇವಾಗ. ಅದರಿಂದ ತುಂಬಾ ಎಲ್ರಿಗೂ ಸರ್ ತುಂಬಾ ಬೆನಿಫಿಟ್ ಇದೆ, ಒಳ್ಳೆ ಅನುಕೂಲ ಇದೆ ಸರ್. ತಕೊಂಡವ್ರಿಗೆಲ್ಲ ತುಂಬಾ ಯೂಸ್ ಮಾಡೋದು ತುಂಬಾ ಅನುಕೂಲ ಆಗುತ್ತೆ ಸರ್. ಇದರಿಂದ ತುಂಬಾ ಒಳ್ಳೇದಾಗಿದೆ ಸರ್ ಎಲ್ರಿಗೂ. ನನಗಂತೂ ತುಂಬಾ ಚೆನ್ನಾಗಿದೆ ಸರ್ ಇವಾಗ ಆರೋಗ್ಯ. ಸರ್ ಗಾರ್ಮೆಂಟ್ಸ್ ಅಲ್ಲಿ ವರ್ಕ್ ಮಾಡೋದಲ್ಲ ಸೋಮಶೇಖರ್ ಸರ್? ಹೌದು ಸರ್. ಹೌದು ಸರ್, ನಿಮ್ಮ ಹತ್ರ ಮಾತಾಡಿದಿಲ್ಲ ಸರ್ ನಾನು. ಕುತ್ಕೊಂಡೇ ವರ್ಕ್ ಮಾಡ್ತಾ ಇದ್ರಿ ಮುಂಚೆ? ಹೌದು ಸರ್. ನಿಂತ್ಕೊಂಡ್ ಮಾಡೋ ಕೆಲಸ. ಬಟ್ ಇವಾಗ ಎಲ್ಲ ವೆರಿಕೋಸ್ ಎಲ್ಲ ಕ್ಲಿಯರ್ ಆಗಿದೆ, ಆರಾಮಾಗಿ ಕೆಲಸ ಮಾಡ್ಬೋದು ಎಷ್ಟೊತ್ತು ಬೇಕಾದ್ರು. ಸರ್ 8 ಅವರ್ ಸರ್, 14 ಅವರ್ ಕೆಲಸ ಮಾಡ್ತೀನಿ ಸರ್ ನಾನು ಇವಾಗ. 14 ಅವರ್ 15 ನೈಟ್ ಎಲ್ಲ ಬೇಕಾದ್ರೆ ಮಾಡ್ತೀನಿ ಸರ್. ನನ್ಗೆ ಊಟ ಇಲ್ಲ, ಏನಿಲ್ಲ ಸರ್. ಚೆನ್ನಾಗಿದ್ದೀನಿ ಸರ್, ಆರೋಗ್ಯ ಚೆನ್ನಾಗಿದ್ದೀನಿ ನಾನು ಇವಾಗ. 3 ತಿಂಗಳು ಯೂಸ್ ಮಾಡಿದೀನಿ. 3 ತಿಂಗಳಿಗೆ ನನ್ಗೆ ಪರವಾಗಿಲ್ಲ ಸರ್, ಚೆನ್ನಾಗಿದ್ದೀನಿ ಸರ್ ಇವಾಗ. 8 ವರ್ಷದಿಂದ ಇತ್ತು ಈ ಪ್ರಾಬ್ಲಮ್? ಹ್ಞೂ ಸರ್, 8 ವರ್ಷದಿಂದ ವೆರಿಕೋಸ್. ನಂಗೆ ಒಂದ್ಸರಿ ಅಡ್ಮಿಟ್ ಆಗ್ಬೇಕು ಅಂತ ಹೋಗಿದ್ದೆ ಸರ್ ನಾನು. 2 ಲಕ್ಷ ಕೇಳಿದ್ರು. ಅವಾಗ 2 ಲಕ್ಷ ನಾನು ಅಡ್ಮಿಟ್ ದುಡ್ಡು ನಮ್ಮ ಹತ್ರ ಇಲ್ಲ, ಕಷ್ಟ ಇದೆ ಅಂತ ಹೇಳ್ಬಿಟ್ಟು ಲೆನ್ಸ್ ಸರ್ಗೆ ಫೋನ್ ಮಾಡ್ತೀನಿ. ಅವರು ಉಷಾ ಮೇಡಮ್ ಕಡೆಯಿಂದ ಲೆನ್ಸ್ ಸರ್ಗೆ ಫೋನ್ ಮಾಡಿಸ್ಕೊಡ್ಮೇಲೆ ಅವರು ಆಪರೇಷನ್ ಮಾಡ್ಸಕ್ ಹೋಗ್ಬೇಡಿ, ಆಪರೇಷನ್ ಮಾಡಿಸಿದ್ರೆ ತುಂಬಾ ತೊಂದರೆ ಆಗುತ್ತೆ, ಅದು ನೀವು ಇದನ್ನ ಈ ಬೈಟರ್ ಪ್ರಾಡಕ್ಟ್ ತಗೊಳ್ಳಿ, ಅದು ತಕೊಂಡ್ಮೇಲೆ ನೀವು ಕಂಟೆಗೆ 1 ವಾರ ರಜೆ ಹಾಕಿ ಅಂದ್ರು ಸರ್. ನನಗೆ ಪ್ರಾಬ್ಲಮ್ ಇರೋದು 3 ದಿನ ರಜೆ ಹಾಕ್ಬಿಟ್ಟು ಮನೆಗಿದ್ದೆ. 4 ದಿನ ಕೆಲ್ಸಕ್ಕೆ ಹೋಗಿದ್ದೀನಿ ಸರ್. ಈಗ ಆಲೆ 3 ತಿಂಗಳಾಯ್ತು ತಗೊಂಡು ಯೂಸ್ ಮಾಡ್ತಾ ಇದೀನಿ. ನನ್ಗೇನು ತೊಂದ್ರೆ ಇಲ್ಲ ಸರ್, ಚೆನ್ನಾಗಿದ್ದೀನಿ ಸರ್ ಇವಾಗ. 6 ಅವರ್ ನಿಂತ್ಕೊಂಡು ಕೆಲಸ ಮಾಡಕ್ ಆಗ್ತಿರ್ಲಿಲ್ಲ ಸರ್. ಕಾಲು ನೋವು, ಊತ, ನಿಂತ್ಕೊಳಕ್ ಆಗ್ತಿಲ್ಲ ಸರ್. ಇವಾಗ 8 ಅವರ್ ಅಲ್ಲ 10 ಅವರ್ ಕೆಲಸ ಮಾಡ್ತೀನಿ ಸರ್. ಗಾರ್ಮೆಂಟ್ಸ್ ಅಲ್ಲಿ ಐರನ್ ಮಾಡೋದು ಗಾರ್ಮೆಂಟ್ಸ್ ಅಲ್ಲಿ
ನಿಂತ್ಕೊಂಡು ಕೆಲಸ ಮಾಡ್ತೀನಿ ಸರ್, ಏನು ತೊಂದ್ರೆ ಇಲ್ಲ ಸರ್ ನನ್ಗೆ ಇವಾಗ ಚೆನ್ನಾಗಿದ್ದೀನಿ ಸರ್ ಇವಾಗ ನಾನು. ಸೂಪರ್ ಸರ್. ಸೋಮಶೇಖರ್ ಸರ್, ಥ್ಯಾಂಕ್ ಯು ಸೋ ಮಚ್. ಅದೇ ರೀತಿ ಕೃಷ್ಣಪ್ಪ ಸರ್ ರಿಸಲ್ಟ್ ಶೇರ್ ಮಾಡಿದ್ರು, ಉಷಾ ಮೇಡಮ್ ರಿಸಲ್ಟ್ ಶೇರ್ ಮಾಡ್ಕೊಂಡ್ರು. ಎಲ್ಲರೂ ಒಂದೇ ಫೋನ್ ಅಲ್ಲಿ ಎಲ್ಲರೂ ಅಟೆಂಡ್ ಮಾಡ್ಕೊಂಡಿದ್ದಾರೆ, ಒಂದೇ ಗ್ರೂಪ್ ಅಲ್ಲಿ ಕೂತ್ಕೊಂಡು